ನಮಸ್ಕಾರ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಚಂದ್ರಕಾಂತ್. ಇವತ್ತು ನಾವು ಬಂದಿರೋದು ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಬಟಗೇರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ. ಇವತ್ತು ನಾವು ಭೇಟಿಯಾಗಲು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲಿ ಸದಸ್ಯರಾಗಿರ್ತಕ್ಕಂಥ ಶ್ರೀದೇವಿ ದಯಾನಂದ್ ಔಟೆ ಅವರ ರಾಜಕೀಯ ಜೀವನದ ಕುರಿತು ಮತ್ತು ಅವರ ಅಭಿವೃದ್ಧಿ ಕೆಲಸಗಳ ಕುರಿತು ಒಂದು 2 ನಿಮಿಷ ಕಾಲ ಅವ್ರ ಜೊತೆ ಸಂದರ್ಶನ ನಡೆಸೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು ಮೇಡಮ್? ಶ್ರೀದೇವಿ ದಯಾನಂದ್ ಔಟೆ. ಯಾವ ಗ್ರಾಮ ಪಂಚಾಯತಿ ಆಯ್ಕೆ ಆಗಿದ್ದು ಮೇಡಮ್? ಇವತ್ತು ಬಟಗೇರ. ಮೇಡಮ್ ಅವರೇ, ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ತಮಗೆ? ಚೆನ್ನಾಗಿದೆ. ಎಷ್ಟು ಮತಗಳ ಅಂತರದಿಂದ ಜಯಗಳಿಸಿದೆ ಸರ್ ತಾವು? ಸರ್, ಯಾವ ಪಕ್ಷದಲ್ಲಿ ತಾವು ಗುರುತಿಸಿಕೊಂಡಿದ್ದೀರಿ? ಅಧ್ಯಕ್ಷ. ಈಗ ಸರ್ ಮೇಡಮ್ ಅವರೇ, ಮೇಲಿನ ಅಧಿಕಾರಿಗಳಿರ್ತಾರೆ. ಮೇಲಿನ ಅಧಿಕಾರಿಗಳಿಂದ ನಿಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಕ್ಕೆ ಯಾವ ರೀತಿಯಾದಂತ ಬೆಂಬಲ ಸಿಗ್ತಾ ಇದೆ ಸರ್? ಅಧಿಕಾರಿಗಳಿಂದ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಆಗಿದ್ರಿ. ನಿಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಅವಧಿಯಲ್ಲಿ ನೀವು ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಿ ಸರ್? ಬಟಗೇರ ಸಿಸಿ ರೋಡ್ ಆಗೈತ್ರಿ, ಆಯ್ತು ಸಿರುಗುರ ಸಿಸಿ ರೋಡ್ ರೀ, ಆಯ್ತು ಪಂಚಾಯತ್ ರಿಪೇರಿ ರಾಮತೀರ್ಥ ರೀ, ಆಯ್ತು ಇದು ಗಿರಿಗಿರಿ ಅದನ್ನು ಪಂಚಾಯತ್ ರಿಪೇರಿ ಆಗಿದೆ. ಆಯ್ತು ನಮ್ಮಲ್ಲೂ ಪಂಚಾಯತ್ ರಿಪೇರಿ ಸಿಸಿ ರೋಡ್ ಆಗಿದ್ರಿ. ಆಮೇಲೆ ಪೈಪ್ಲೈನ್ ಸ್ವಲ್ಪ ಇದಾಗಿದೆ. ನಿಮ್ಮ ಕಾಲದಲ್ಲಿ ಎಲ್ಲ ಪರಿಪೂರ್ಣವಾದಂತ ಕೆಲಸಗಳನ್ನು ತಾವು ಮಾಡಿದ್ರಿ ಅಂತ ಹೇಳ್ತಾ ಸರ್. ಈಗ 3.5 ವರ್ಷದ ಅವಧಿ ಆಗಿದೆ, 12 ತಿಂಗಳ ಅವಧಿ ಇದೆ. ಈ 12 ತಿಂಗಳ ಅವಧಿಯಲ್ಲಿ ಯಾವ ಕೆಲಸ ಕಾರ್ಯ ಮಾಡಬೇಕಂತ ಮನಸ್ಸಿನಲ್ಲಿದೆ ಸರ್? ಈಗ ಸ್ವಲ್ಪ ಶೌಚಾಲಯ ಬೇಕು ಸರ್. ಮಹಿಳೆಯರ ಶೌಚಾಲಯ ಸಮಸ್ಯೆ ಸಿಸಿ ರೋಡ್ ಸ್ವಲ್ಪ ಬೇಕಾಗಿ, ಆಯ್ತು ಬಾವಿ ಬೋರೆಲ್ಲ ಸ್ವಲ್ಪ ನೀರಿನ ತೊಂದರೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. ಬೋರ್ವೆಲ್ ಮತ್ತು ಕೊಳವೆ ಬಾವಿಗಳನ್ನ ಸ್ಥಾಪನೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಬೇಕಂತ ತಮ್ಮ ಮನಸ್ಸಿನಲ್ಲಿದೆ. ಒಳ್ಳೆಯದು ಸರ್. ಸರ್, ಈಗ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ಹಾಲಿ ಸದಸ್ಯರು ಕೂಡ ಇದ್ದೀರಿ. ಈ ನಿಮ್ ಜನತೆ, ನಿಮ್ಮ ವಾರ್ಡ್ ಜನತೆ ಹೆಚ್ಚಾಗಿ ನಿಮ್ಮ ಹತ್ರ ಬಂದು ಸಮಸ್ಯೆ ಅಂತ ಕೇಳ್ತಾರೆ. ಯಾವ ಸಮಸ್ಯೆ ಬಗ್ಗೆ ಜಾಸ್ತಿ ಕೇಳ್ತಾರೆ ಸರ್ ನಿಮಗೆ? ನೀರಿನ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಕುಡಿಯುವ ನೀರೊಂದು ಪರಿಪೂರ್ಣವಾದ ಮಟ್ಟದಲ್ಲಿ ನಮಗೆ ನೀರು ಕೊಡುವಂತ ಅವರು ನಿಮ್ಗೆ ಕೇಳ್ತಾರೆ. ಸರ್, ಈಗ ಈ ಒಂದು ಸ್ಥಾನಕ್ಕೆ ಬರ್ಬೇಕಾದ್ರೆ ಮೂಲವಂತ ಕಾರಣ ನೀವು ಓಟ್ ಹಾಕಿ ಒಂದು ಜಯಗಳಿಸಿದ ಜನರೇ. ಆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಏನ್ ಹೇಳ್ಬೇಕು? ಅದೇ ಅವ್ರು ನಿಮ್ಗೆ ಒಂದು ಸಮಸ್ಯೆ ಬಂದಾಗ ಪರಿಹಾರ ಕೊಡ್ತೀರಾ. ಅದೇ ನಿಮ್ಗೆ ಓಟ್ ಹಾಕಿ ಜಯಗಳಿಸಿದ್ದಾರೆ. ಕೊನೆಯದಾಗ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ನಮಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀರಾ ಅಂತ ಇಷ್ಟಪಡ್ತೀರಾ ಸರ್? ಸರ್, ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿದ್ದೀರಿ, ಈಗ ಸದಸ್ಯರು ಕೂಡ ಇದ್ದೀರಿ. ಈಗ ನಿಮ್ಮ ಕುಂದುಕೊರತೆ ಅಂತ ಬಂದಾಗ ಜನರಿಗೆ ಯಾವ ರೀತಿಯಿಂದ ಪರಿಹಾರ ಕೊಡ್ತೀರಾ ಅಂತ ಒಂದು ಸಮಸ್ಯೆ ಇದೆ, ಕುಡಿಯುವ ನೀರಿನ ಬಗ್ಗೆ ಅಂತ ಹೇಳ್ತಾ ಇದ್ದೀರಿ. ಸರ್, ಈಗ ನೀವು ಉಳಿದಂತ ಸದಸ್ಯರಿಗೆ, ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಉಳಿದಂತ ಸದಸ್ಯರಿಗೆ ನಿಮ್ಮ ವತಿಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾವ್ದಾರ ಕೆಲಸ ಇದ್ರು ಒಗ್ಗಟ್ಟಾಗಿ ಒಂದು ಕುಟುಂಬದ ಸದಸ್ಯರಿದ್ದು ಒಳ್ಳೆ ಕೆಲಸ, ಅಭಿವೃದ್ಧಿ ಕೆಲಸ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಇಷ್ಟೊತ್ತು ಸರ್ ನಮ್ಮ ಜೊತೆ ನೀವು ಸಮಯ ತಗೊಂಡಿದ್ದೀರಿ. ತಮ್ಮ ಸಮಯ ತಗೊಂಡು ನಮ್ಮ ಜೊತೆ ಚರ್ಚೆ ನಡೆಸಿದ್ದಕ್ಕೆ 24x7 ಕರ್ನಾಟಕ.com ವತಿಯಿಂದ ನಿಮಗೆ ಹಾರ್ದಿಕವಾದಂತಹ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್.